ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾವು ಇವತ್ತು ಒಂದು ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಾವು ನಮ್ಮ ಹಳ್ಳಿಯಿಂದ ಹೊರಡ್ತಾ ಇದ್ದೀವಿ ಟ್ರಿಪ್ಗೆ ಹೋಗೋಣ ಅಂತ. ಸೊ ಆಲ್ರೆಡಿ ತಮಿಳ್ನಾಡಲ್ಲೂ ನೋಡಿರ್ತೀರ. ಸೊ ನಾವು ಇವತ್ತಿನ ದಿನ ಒಂದು ಪ್ಲ್ಯಾನ್ ಮಾಡಿದ್ದು ಸಕಲೇಶಪುರ ಸೈಡ್ ಹೋಗೋಣ. ಸೊ ಒನ್ ಡೇ ರೆಸಾರ್ಟ್ ಇರಬೇಕು, ಅದು ಸಕಲೇಶಪುರ ಸೈಡು ವಿತ್ ನೇಚರ್ ಜೊತೆಗೆ ಅಂತ ಈ ಒಂದು ರೆಸಾರ್ಟ್ನ ಕೂಡ ಚೂಸ್ ಮಾಡಿದ್ವಿ. ಸೊ ಊರಿಂದ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಹಾಗೆ ಒಂದು ರಿಫ್ರೆಶ್ಮೆಂಟ್ಗೋಸ್ಕರ ಅಂತ ಹೊರಟ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಸಕಲೇಶಪುರ ಎಂಟ್ರೆನ್ಸು. ಸೊ ನಾವು ಈ ಒಂದು ರೆಸಾರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ರೆಸಾರ್ಟ್ನ ಒಂದು 3-4 ಡೇಸ್ ಮುಂಚೆನೇ ಬುಕ್ ಮಾಡಿದ್ದು. ಬಟ್ ಈ ರೆಸಾರ್ಟು ತುಂಬಾ ಚೆನ್ನಾಗಿದೆ ಮತ್ತು ಎಲ್ಲ ಡೀಟೇಲ್ಸು ನಾನು ಕೊಡ್ತಾ ಹೋಗ್ತೀನಿ. ನೀವು ಇದ್ರ ಬಗ್ಗೆ ಗೂಗಲಲ್ಲೂ ಬೇಕಾದರೂ ಸರ್ಚ್ ಮಾಡ್ಬೋದು. ಆನ್ ದಿ ವೇ ಹೋಗಬೇಕಾದ್ರೆ ನಮಗೆ ಈ ಮಂಜರಾಬಾದ್ ಫೋರ್ಟ್ ಏನಿದೆ, ಈ ಒಂದು ಪ್ಲೇಸ್ ಸಿಕ್ತು. ಸೊ ಮುಂಚೆನೇ ಗೊತ್ತಿತ್ತು. ಆಲ್ಮೋಸ್ಟ್ ನಾನು ಈ ಒಂದು ಪ್ಲೇಸ್ಗೆ ತುಂಬ ವರ್ಷಗಳ ಹಿಂದೆಯೇ ಬಂದಿದ್ದೆ ಒನ್ ಟೈಮು. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಆನ್ ದಿ ವೇ ಹೋಗ್ಬೇಕಾದ್ರೆ ಗೊತ್ತಿತ್ತು, ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮುಂಚೆನೇ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡಿದ್ವಿ ಆನ್ ದಿ ಹೋಗ್ಬೇಕಾದ್ರೆ ಯಾವ ಪ್ಲೇಸಸ್ ಇರುತ್ತೆ. ಸೊ ನಾವು ನಮ್ಮೂರಿಂದ ಹೊರಟಿದ್ದು, ಇದೇನು ತುಂಬ ದೂರ ಏನಿರಲಿಲ್ಲ. ವಿತಿನ್ ಒಂದು 130 ಕಿಲೋಮೀಟರ್ ಒಳಗಡೆ, 150 ಅಂತಲೇ ಹೇಳ್ಬೋದು. ಸೊ ಹಾಂದಿ ಹೋಗ್ಬೇಕಾದ್ರೆ ಎಲ್ಲ ಪ್ಲೇಸ್ಗಳನ್ನು ಕೂಡ ಕವರ್ ಮಾಡ್ಬೋದು ಅಂತ. ಈ ಸೈಡ್ ಬಂದರೆ ತುಂಬಾ ನೀವೇನಾದ್ರೂ ಪ್ಲ್ಯಾನ್ ಮಾಡ್ಕೊಂಬಂದರೆ ಸ್ಟೇ ಹೋಮ್ ಆ ಥರ ಅಥವಾ ರೆಸಾರ್ಟ್ ತೊಗೊಂಡ್ರೆ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ಗಳನ್ನ ನೋಡ್ಬೋದು. ತುಂಬ ಮೂವೀಸಲ್ಲೂ ಶೂಟ್ ಮಾಡಿದ್ದಾರೆ ಈ ಒಂದು ಪ್ಲೇಸ್ನ. ಸೊ ತುಂಬಾ ಚೆನ್ನಾಗಿದೆ. ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಒಂದು ಹಿಸ್ಟ್ರಿ ಇದೆ ಈ ಒಂದು ಪ್ಲೇಸ್ಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಪ್ಲೇಸ್ ತುಂಬಾ ಚೆನ್ನಾಗಿದೆ. ಈ ಒಂದು ಪ್ಲೇಸಲ್ಲಿ ಒಂದು ಅಂಡರ್ಗ್ರೌಂಡ್ ಏನಿದೆ ಅದನ್ನು ಇಲ್ಲಿಂದ ಶ್ರೀರಂಗಪಟ್ಟಣದವರೆಗೂ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ತುಂಬಾ ಚೆನ್ನಾಗಿತ್ತು. ಒಂಥರ ಆವಾಗಿನ ಹಿಸ್ಟಾರಿಕಲ್ ಪ್ಲೇಸ್ ಅಂದರೆ ಅಷ್ಟೊಂದು ಗಟ್ಟಿಮುಟ್ಟಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಪ್ಲೇಸು. ಒಂಥರ ಡಿಫ್ರೆಂಟ್ ಆಗಿತ್ತು. ನಾವು ಇಲ್ಲಿಗೆ ಬಂದರೆ ನಮ್ಮ ಹಿಸ್ಟ್ರಿ ಏನಿದೆ ಅದನ್ನೆಲ್ಲದನ್ನು ಕೂಡ ರಿಮೆಂಬರ್ ಮಾಡ್ಕೋಬೋದು. ಒಂಥರ ಏನೋ ಫೀಲ್ ಆಗುತ್ತೆ. ಇಷ್ಟು ವರ್ಷ ಆಗಿದೆ, ಇನ್ನೂ ನೂರಾರು ವರ್ಷಗಳ ಹಿಂದಿನ ಪ್ಲೇಸ್ ಇದು, ಇನ್ನೂ ಇಷ್ಟು ಚೆನ್ನಾಗಿದೆಯಾ ಅಂತ ಅನಿಸುತ್ತೆ. ಸೊ ಆನ್ ದಿ ವೇ ಹೋಗಬೇಕಾದ್ರೆ ಈ ಒಂದು ಪ್ಲೇಸ್ ಸಿಕ್ತು, ಅದಕ್ಕೋಸ್ಕರ ಇಲ್ಲಿ ವಿಸಿಟ್ ಮಾಡಿದ್ವಿ. ಸೊ ಎಲ್ಲರೂ ಹೊರಟ್ವಲ್ಲ, ಫುಲ್ ಫ್ಯಾಮಿಲಿ ಒಂದು ಟಿ ಗಾಡಿ ಮಾಡಿಕೊಂಡು ಹೊರಟು ಬಂದಿದ್ವಿ. ಕಂಪ್ಲೀಟಾಗಿ ಎಲ್ಲರೂ ಫ್ಯಾಮಿಲಿಯವರೇ ಇಲ್ಲಿ ಬಂದಿದ್ದು ನಾವು. ಸೊ ತುಂಬಾ ಚೆನ್ನಾಗಿತ್ತು. ನೀವೇನಾದ್ರೂ ಈ ಥರ ಬೆಂಗಳೂರಿಂದ ಹೊರಡಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಈ ಪ್ಲೇಸಲ್ಲಿ ವೀಕೆಂಡಲ್ಲಿ ಬಂದು 2 ಡೇಸ್ ಏನಿರುತ್ತೆ, ಸ್ಯಾಟರ್ಡೆ ಸಂಡೇ ಕಂಪ್ಲೀಟ್ ಮಾಡಿಕೊಂಡು ನೀವು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ಬೋದು. ಅಥವಾ ಸರೌಂಡಿಂಗ್ ಇರೋರು ಕೂಡ ವಿಸಿಟ್ ಮಾಡ್ಬೋದು. ಮುಂಚೆನೇ ನೀವು ರೆಸಾರ್ಟ್ ಎಲ್ಲ ಬುಕ್ಕಿಂಗ್ ಮಾಡಿದರೆ ಈ ಪ್ಲೇಸಿಂದ ಇನ್ನೂ ನಿಮಗೆ ಟೈಮ್ ಇದೆ ಅಂದರೆ ಆನ್ ದಿ ವೇ ಇಲ್ಲಿ ನೀವು ಬೇಕಾದರೆ ಚಿಕ್ಕಮಂಗ್ಳೂರಿಗೂ ಕೂಡ ವಿಸಿಟ್ ಮಾಡ್ಬೋದು. ಸೊ ಈ ಒಂದು ಪ್ಲೇಸಲ್ಲಿ ನಾವು ಚಿಕ್ಕಮಂಗ್ಳೂರಿಗೂ ಕೂಡ ಹೋದ್ವಿ. ಸೊ ಇಲ್ಲಿಗೆ ನಾವು ಮಾರ್ನಿಂಗ್ ಬರಬೇಕಾದ್ರೆ ಚಪಾತಿನೆಲ್ಲ ಎತ್ಕೊಂಬಂದ್ವಿ. ನಾವು ಹಸ್ಬೆಂಡ್ ಅವ್ರ ಬ್ರದರ್ಸು ಚಪಾತಿ ಪರೋಟ ಅಂತಲೇ ಫ್ಯಾಮಿಲಿ ಫೇಮಸ್ಸು. ಸೊ ಆ ಒಂದು ಪರೋಟ ಅವರು ಮಾಡಿದಂತಹ ಚಪಾತಿಗಳನ್ನೆಲ್ಲ ತೊಗೊಂಬಂದ್ವಿ. ಬರಬೇಕಾದ್ರೆ ನೈಟೇ ಚಟ್ನಿ ಪುಡಿ ಆಗಿರ್ಬೋದು, ಪಿಕ್ಕಲ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು, ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಅಲ್ಲೇ ತಿನ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಮುಂದೆ ಬಂದಾದಮೇಲೆ ಅಬ್ಬಿ ಫಾಲ್ಸ್, ಇದು ಒಂದು ಪ್ಲೇಸ್ ಸಿಗುತ್ತೆ. ಆದರೆ ಇದೆಲ್ಲ ಆಲ್ಮೋಸ್ಟ್ ಸಕಲೇಶಪುರ ತಾಲೂಕಲ್ಲೇ ಇರೋವಂಥದ್ದು ಪ್ಲೇಸು. ಸೊ ಆನ್ ದಿ ವೇ ಬರಬೇಕಾದ್ರೆ ಈ ಒಂದು ಪ್ಲೇಸನ್ನು ಕೂಡ ನಮಗೆ ಸಿಕ್ತು. ಸೊ ಇಲ್ಲಿನೂ ಕೂಡ ತುಂಬ ಚೆನ್ನಾಗಿತ್ತು. ಇದು ಫಾಲ್ಸ್ ಇದು. ಸೊ ವಾಟ್ರಿಗೆ ಯಾರಿಗಾನೇ ಇಷ್ಟ ಆಗೋದಿಲ್ಲ ವಾಟರು. ಸೊ ಅಂದರೆ ಇದು ಫಾಲ್ಸ್ ಏನಿದೆ ಇದು ತುಂಬ ದೊಡ್ಡದಾಗಿ ಹೈಟಿಂದ ಹರಿಯುವಂತಹ ಒಂದು ಫಾಲ್ಸ್ ಏನಿಲ್ಲ, ಸ್ವಲ್ಪ ಕಮ್ಮಿನೇ ಇದೆ. ಬಟ್ ನೀರಲ್ಲೆಲ್ಲ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡೋದಕ್ಕೆ ವಾಟರ್ ತುಂಬ ಇಷ್ಟ ಆಗೋರಿಗೆ ಈ ಒಂದು ಪ್ಲೇಸ್ ಇಷ್ಟ ಆಗುತ್ತೆ. ಸೊ ನಾವು ಇಲ್ಲಿ ಬಂದ್ವಿ. ಮತ್ತು ಈ ಒಂದು ಅಬ್ಬಿ ಫಾಲ್ಸ್ ಏನಿದೆ, ನೀವು ಒಂದು ಬೋರ್ಡ್ ನೋಡ್ತಾ ಇದ್ದೀರಲ್ಲ ರೆಡ್ ಕಲರು, ಸೊ ಹಂಗೆ ಸ್ಟ್ರೈಟ್ ಹೋದರೆ ಇಲ್ಲೂ ಕೂಡ ಒಂದು ರೆಸಾರ್ಟ್ ಇದೆಯಂತೆ. ಮತ್ತು ಈ ಎಲ್ಲ ರೆಸಾರ್ಟ್ಗಳು ಆಲ್ಮೋಸ್ಟ್ ಈ ಸಕಲೇಶಪುರಕ್ಕೆ ಎಂಟ್ರಿ ಕೊಟ್ಟರೆ ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ರೆಸಾರ್ಟ್ಗಳು ಮಾಡಿದ್ದಾರೆ. ಮುಂಚೆ ಇಷ್ಟು ಇರಲಿಲ್ಲ, ಒಂದು 10 ವರ್ಷದ ಹಿಂದೆ ಇಷ್ಟು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಲ್ಲ ರೆಸಾರ್ಟ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತು ಪ್ರೈಸೂ ಅಷ್ಟೇ ಪರವಾಗಿಲ್ಲ ಅಂತ ಅನಿಸುತ್ತೆ. ಮತ್ತು ಈ ಒಂದು ನಾವು ಆಲ್ಮೋಸ್ಟ್ ಬೆಂಗಳೂರು ಸರೌಂಡಿಂಗ್ ರೆಸಾರ್ಟ್ಗಳನ್ನ ನಾವು ನೋಡಿರ್ತೀವಿ. ಬಟ್ ಅಲ್ಲಿ ಅಷ್ಟು ಈ ಒಂದು ಮಟ್ಟಿಗೆ ನೇಚರ್ ಇರೋದಿಲ್ಲ, ಅಥವಾ ವಾಟರ್ ಈ ಥರ ಬಂದರೆ ಆನ್ ದಿ ವೇ ಪ್ಲೇಸಸ್ ಕೂಡ
ಸಿಗುತ್ತೆ ನಮಗೆ. ಸೊ ವೀಕೆಂಡ್ಸಲ್ಲಿ ಈ ರೀತಿ ಬಂದರೆ ನಮಗೆ ಈ ಥರ ಪ್ಲೇಸ್ ಕೂಡ ಸಿಗುತ್ತೆ, ವಾಟರ್ ಫಾಲ್ಸ್ ಇರೋ ಥರ, ಮತ್ತು ನೇಚರ್ ಜೊತೆ ಎಂಜಾಯ್ ಮಾಡ್ಬೋದು. ಬೆಂಗಳೂರು ಸರೌಂಡಿಂಗ್ ಆದರೆ ನಮಗೆ ಇಷ್ಟೊಂದು ನೇಚರ್ ಸಿಗೋದಿಲ್ಲ. ಸೊ ಅದು ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾವು ಬರೋದಕ್ಕಿಂತ ಮುಂಚೆ ಈ ಒಂದು ಕಾರಣಕ್ಕಾಗಿಯೇ ಈ ಒಂದು ಪ್ಲೇಸ್ನ ನಾವು ಚೂಸ್ ಮಾಡಿದ್ವಿ. ಸೊ ಹಂಗೆ ಆರಾಮಾಗಿ ನೋಡೋಣ, ಸ್ವಲ್ಪ ಹೊತ್ತು ನೀರಂದರೆ ಎಲ್ಲರೂ ಇಷ್ಟ ಆಯಿತು. ಸ್ವಲ್ಪ ನೀರಲ್ಲಿ ಇಳಿದ್ಬಿಟ್ಟು ಆಟ ಆಡೋಣ ಅಂತ ಅಂದ್ಕೊಂಡು ಎಲ್ಲರೂ ಈ ಪ್ಲೇಸ್ಗೆ ಹೋದ್ವಿ. ನಾವು ಫಸ್ಟು ಊರಿನ ಬಿಟ್ಟಾಗ ಅರ್ಲಿ ಮಾರ್ನಿಂಗ್ ಆಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಜಾಸ್ತಿ ದೂರ ಏನಿಲ್ಲ. ನಾವು ಬ್ರೇಕ್ಫಾಸ್ಟು, ಮಂಜರಾಬಾದ್ ಫೋರ್ಟು ಇದೆಲ್ಲ ನೋಡ್ಕೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 12 ಆಯಿತು. ಇಲ್ಲಿಂದ ನಾವು ನೆಕ್ಸ್ಟು ರೆಸಾರ್ಟಿಗೆ ಹೋದ್ವಿ. ರೆಸಾರ್ಟಿಗೆ ಹೋಗೋ ಅಷ್ಟೊತ್ತಿಗೂ ಅಷ್ಟೇ ಮಧ್ಯಾಹ್ನ ಆಯಿತು ನಮಗೆ 1 ಸೊ ನೆಕ್ಸ್ಟು ವೀಡಿಯೋನ ಕೊನೆ ತನಕನೂ ನೋಡಿ. ನೆಕ್ಸ್ಟು ಅದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗೆಲ್ಲ ಈ ಥರ ಟ್ರಿಪ್ಪು ಟ್ರೆಕ್ಕಿಂಗ್ ಹೋಗಬೇಕು ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಅಷ್ಟೇ ತುಂಬ ಈ ಹೋಗ್ತಾ ಇರೋವಂತಹ ಜಾಗದಲ್ಲಿ ಸ್ವಲ್ಪ ಅಂದರೆ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಸೇಫಾಗಿ ನಾವಲ್ಲಿ ಆಟ ಆಡ್ಕೋಬೋದು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಡೌನ್ ಇದೆ, ಸೊ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಈ ಒಂದು ಪ್ಲೇಸ್ ಏನು ತೋರಿಸ್ತಾ ಇದ್ವಿ, ಇಲ್ಲಿ ಸಿಕ್ಕಾಪಟ್ಟೆ ಸೇಫ್ ಆಗಿತ್ತು ಆಟ ಆಡೋದಕ್ಕೆ. ಮತ್ತು ಇಲ್ಲಿ ಇಳಿತಾ ಇರೋವಂಥ ಈ ಒಂದು ಪ್ಲೇಸಲ್ಲೂ ಅಷ್ಟೇ ಅಷ್ಟು ಆಳ ಯಾವ ಥರ ಏನೂ ಇಲ್ಲ, ತುಂಬಾ ಸೇಫ್ ಆಗಿತ್ತು. ಅದನ್ನು ನೋಡ್ಕೊಂಡ್ವಿ, ನಾವು ಇಲ್ಲಿ ಎಂಟ್ರಿ ಕೊಟ್ವಿ. ಇದಾದ ನಂತರ ಫಾಲ್ಸಲ್ಲಿ ಹರಿತಾ ಇದೆಯಲ್ಲ, ಇಲ್ಲೆಲ್ಲರೂ ಕೂಡ ಆಟ ಆಡ್ತಾಯಿದ್ರು. ಮತ್ತು ಫಾಲ್ಸಲ್ಲಿ ಬಂಡೆಗಳ ಮೇಲೆ ಸಿಕ್ಕಾಬಟ್ಟೆ ಪಾಚಿ ಇರುತ್ತೆ. ಅದನ್ನಂತೂ ನಾವು ಈ ಥರ ಪ್ಲೇಸಿಗೆ ಬಂದಾಗ ಸಿಕ್ಕಾಬಟ್ಟೆ ಹುಷಾರಾಗಿ ಕೇರಾಗಿ ನಾವು ಆಟ ಆಡಬೇಕಾಗುತ್ತೆ. ಮತ್ತು ಆ ಬಂಡೆಗಳು ಏನಿದೆ ಯಾವಾಗಲೂ 24 hours ನೀರು ಹರಿಯೋದ್ರಿಂದ ಸಿಕ್ಕಾಬಟ್ಟೆ ಒಂಥರ ಪಾಚಿ ಥರ ಆಗಿಬಿಟ್ಟು ಜಸ್ಟ್ ನಾವು ಹಿಂಗೆ ಕೂತ್ಕೊಂಡು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲರೂ ಅದರೊಳಗಡೆ ಇಳಿತಿದ್ದೀವಿ ಅಂತ. ಅಲ್ಲಿ ಇಳಿದಿರೋ ಪ್ಲೇಸಲ್ಲಿ ನಾವು ಆಳ ಇಲ್ಲ, ಮೇಲ್ಗಡೆಯಿಂದ ನೀರು ಬರ್ತಾ ಇರುತ್ತೆ. ಸಖತ್ತು ಫೋರ್ಸಾಗೇ ಇತ್ತು ನೀರು, ಮತ್ತು ಹೆವಿ ಅಂತ ಅನಿಸೋದು. ಅದ್ರ ಕೆಳಗಡೆ ನಿಂತ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಫೋರ್ಸ್ ಆಗಿತ್ತು ಈ ಒಂದು ಅಬ್ಬಿ ಫಾಲ್ಸಲ್ಲಿ. ಮತ್ತು ನೀವು ನೋಡ್ತಾ ಇದ್ದೀರಲ್ಲ ಎಲ್ಲರೂ ಹೆಂಗೆ 1 by 1 ನಿಧಾನಕ್ಕೆ ಇಳಿತಾ ಇದ್ದೀವಿ ಅಂತ. ಸೊ ಈ ಒಂದು ಪ್ಲೇಸಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಜಾಸ್ತಿನೇ ಒಂಥರ ಪಾಚಿ ಇದ್ದಿದ್ದರಿಂದ ನಿಧಾನಕ್ಕೆ ಇಳಿಬೇಕು ಅಂತ ಆ ರೀತಿ ಅಂದ್ಕೊಂಡು ಇಳಿತಾ ಇದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಟೈಮ್ ಪಾಸ್ ಮಾಡೋದಕ್ಕೆ. ಆವಾಗಲೇ ಹೇಳ್ದಂಗೆ ಆಟ ಆಡೋದಕ್ಕೆ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ನೋಡಿ ಈ ವಿಡಿಯೋನ ಕೊನೆವರೆಗೂ. ನೆಕ್ಸ್ಟು ಇದಾದ ನಂತರ ಅಲ್ಲಿಂದ ಆಟ ಎಲ್ಲ ಆಡಿದ್ಮೇಲೆ ರೆಸಾರ್ಟಿಗೆ, ಇದು ಒಂದು ಅಬ್ಬಿ ವ್ಯಾಲಿ ರೆಸಾರ್ಟ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಕಂಪ್ಲೀಟಾಗಿ ರಿವ್ಯೂಸೂ ಇದೆ ವಿತ್ ಫೋಟೋ ಜೊತೆಗೆ. ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲೇಸು. ಇನ್ನು ಈ ಒಂದು ಪ್ಲೇಸ್ನ ಪ್ರೈಸು ಪರ್ ಹೆಡ್ಗೆ ಏನಂತ ಹೇಳೋದಾದರೆ 3000 ಅಂತಲೇ ಹೇಳ್ಬೋದು. ಮತ್ತು ಇದು ಸಮ್ಟೈಮ್ಸ್ ಡಿಪೆಂಡ್ಸ್ ಆನ್ ಸೀಸನ್ನು ಅಂತಲೇ ಹೇಳ್ಬೋದು. ಕೆಲವು ಸೀಸನಲ್ಲಿ ಸಿಕ್ಕಾಬಟ್ಟೆ ಅಂದರೆ ನ್ಯೂ ಇಯರ್ ಟೈಮ್, ಈ ಟೈಮ್ ಬಂದರೆ ಜಾಸ್ತಿ ಪ್ರೈಸಸ್ ಇರುತ್ತೆ. ನಾರ್ಮಲಾಗಿ ಬಂದರೆ ಎಷ್ಟು ಪ್ರೈಸ್ ಇರುತ್ತೋ ಅದೇ ಥರ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಒಂದು ಕಾಫಿ ಎಸ್ಟೇಟ್ ಏನಿದೆ ಅದ್ರ ಮಧ್ಯೆ ಮಾಡಿದ್ದಾರೆ ಈ ಒಂದು ರೆಸಾರ್ಟ್ನ. ತುಂಬಾ ಅದ್ಭುತವಾಗಿದೆ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಫ್ಯಾಮಿಲಿ ಹೋಗ್ಬೋದು, ಕಪಲ್ಸ್ ಹೋಗ್ಬೋದು. ಸೊ ಎಲ್ಲ ಥರ ಅಂದರೆ ಒಂದೇ ಫ್ಯಾಮಿಲಿ ಒಂದು 30 ಮೆಂಬರ್ಸ್ 40 ಮೆಂಬರ್ಸ್ ಇದ್ರೂ ಒಂದೇ ಇದರಲ್ಲಿ ಅವರು ರೂಮ್ನ ಕೊಡ್ತಾರೆ ನಮಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡ್ತಾ ಇದ್ದೀರಾ, ನಾವು ಬಂದಿದ್ದೀವಿ ಅಬ್ಬಿ ವ್ಯಾಲಿ ರೆಸಾರ್ಟ್ಗೆ. ಸೊ ಇದು ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ನೀವು, ಸಕಲೇಶಪುರ ತಾಲೂಕು, ಹಾಸನ ಡಿಸ್ಟಿಕ್ಕಲ್ಲಿರೋದು, ಆನಬಾಳು ಹೋಬಳಿ. ಸೊ ನೀವು ಹೋಗಿ ಗೂಗಲಲ್ಲಿ ಏನಾದ್ರೂ ಸರ್ಚ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಲೊಕೇಶನ್ ನಿಮಗೆ ಸಿಗುತ್ತೆ. ಸೊ ಇವತ್ತು ಕಂಪ್ಲೀಟ್ ನಾವು ಇಲ್ಲೇ ಸ್ಟೇ ಮಾಡ್ತೀವಿ. 24 hours ನಾವು ಯಾವಾಗ ಚೆಕ್-ಇನ್ ಆಗ್ತೀವಿ ಅವಾಗಿಂದ ಸ್ಟಾರ್ಟ್ ಆಗುತ್ತೆ ಚೆಕ್ಔಟ್ ಆಗೋವರೆಗೂ. ಸೊ ನೋಡೋಣ, ಇವತ್ತು ವೀಡಿಯೋನ ಕಂಪ್ಲೀಟ್ ಕೊನೆ ತನಕ ನೋಡಿ. ಸೊ ಎಲ್ಲದನ್ನೂ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ರೆಸಾರ್ಟ್ ಒಳಗಡೆ ಏನಿದೆ, ಏನೇನು ಆಟ ಆಡ್ತೀವಿ, ಹೇಗೆ ಸ್ಪೆಂಡ್ ಮಾಡ್ತೀವಿ, ಎಷ್ಟು ಅಮೌಂಟ್ ಅಂತ ಕಂಪ್ಲೀಟಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕಂಪ್ಲೀಟಾಗಿ ನಾನು ಕೊಡ್ತಾ ಹೋಗ್ತೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಸೊ ನೋಡೋಣ ಬನ್ನಿ ಏನೇನಿದೆ ಅಂತ. ಇದು ಎಂಟ್ರೆನ್ಸು. ಜ್ಯೂಸ್ ಅದು ವೆಲ್ಕಮ್ ಡ್ರಿಂಕ್ಸ್. ಏನು ಕೊಡ್ತೇನೆ? ಹಾಂ, ಇದು ವೆಲ್ಕಮ್ ಡ್ರಿಂಕ್ಸ್. ಚೆನ್ನಾಗಿದೆಯಾ? ವೆಲ್ಕಮ್ ಡ್ರಿಂಕ್ಸ್ ಅಷ್ಟೇನು ಗುಡ್ ಅಲ್ಲ, ಹಂಗಂತ ಬ್ಯಾಡೂ ಅಲ್ಲ. ಪೆಪ್ಪರ್ ಪೌಡರ್ ಎಲ್ಲ ಹಾಕಿದರೆ ಚೆನ್ನಾಗಿದೆ ಅಂತ. ಹೆಂಗಿದೆ ಅಂಬಿಕಾ ಅವರೇ? ಸೂಪರ್ ಆಗಿದೆ.
ಪುನೀತಾ ಅವರೇ ನಿಮ್ಗೆ ಹೆಂಗಿದೆ? ಕುಡಿದ್ರ ನೀವಾಗ್ಲೇ? ಕಾವ್ಯ ಅವರೇ ನಿಮ್ಗೆ ಹೆಂಗ ಅನ್ನಿಸ್ತು? ನೀವಿನೆಂತ ಬಕಾಸುರಿ ಇರೋಣ. ತೇಜು ಹೆಂಗಿತ್ತು ಚಿನ್ನು? ಯಾಕೆ ಮುನ್ಸ್ ಮಾಡ್ಕೊಂಡಿದ್ಯಾ? ಯಾವ್ದು? ಓ ಆ ಜ್ಯೂಸ್ ಬೇಕಾ? ಬನ್ನಿ ಫ್ರೆಂಡ್ಸ್ ರೆಸಾರ್ಟ್ ನೋಡೋಣ. ಈ ಒಂದು ಪ್ಲೇಸು ನಾವು ಎಂಟ್ರಿ ಆಗ್ತಾ ಇರೋದು. ಸೊ ಇಲ್ಲೇ ರಿಸೆಪ್ಷನ್ ಇದೆ, ಮತ್ತು ನಾವು ಫುಡ್ಡೆಲ್ಲ ಏನು ತೊಗೊತೀವಿ ಅದೆಲ್ಲದನ್ನು ಕೂಡ ನಮಗೆ ಇಲ್ಲೇ ಅವೈಲಬಲ್ ಇರೋದು. ನೀವು ನೋಡ್ತಾ ಇರುವಂತಹ ಈ ಒಂದು ಪ್ಲೇಸಲ್ಲಿ. ಸೊ ಇದು ಎಂಟ್ರೆನ್ಸು ನಮಗೆ ಊಟಕ್ಕೆ ಮತ್ತು ತಿಂಡಿ ಆಗಿರ್ಬೋದು. ಮತ್ತು ಇಲ್ಲಿ ನಾನು ಹೇಳ್ದಂಗೆ ಆವಾಗಲೇ 3000 ರುಪೀಸ್ ಪೇ ಮಾಡಬೇಕು ಪರ್ ಹೆಡ್ಡಿಗೆ. ಅಂದರೆ ಚಿಕ್ಕವ್ರಿಗೆ 3 ಇಯರ್ಸ್ ಒಳಗಡೆ 5 ಇಯರ್ಸ್ ಒಳಗಡೆ 5 ಇಯರ್ಸ್ ಒಳಗಡೆ ಫ್ರೀ ಇರುತ್ತೆ. ಸೊ ಈ ಒಂದು ಪರ್ ಹೆಡ್ಡಿಗೆ ಏನು 3000 ಇದೆ, ಈ ಒಂದು 3000ಗೆ ನಮಗೆ ಅನ್ಲಿಮಿಟೆಡ್ ಫುಡ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಲಂಚ್ ಮತ್ತು ಡಿನ್ನರು ಅಷ್ಟೇ. ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸು ಕೊಡ್ತಾರೆ. ಸ್ನ್ಯಾಕ್ಸ್ ಜೊತೆಗೆ ಟೀ ಕಾಫಿ ಈ ಥರ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿದೆ ಈ ಒಂದು ರೆಸಾರ್ಟ್. ಫ್ಯಾಮಿಲಿ ಬರಬೇಕು, ಫ್ರೆಂಡ್ಸ್ ಜೊತೆ ಬರಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬನ್ನಿ. ತುಂಬಾ ಚೆನ್ನಾಗಿದೆ. ಫುಡ್ ಅಂತೂ ನಾನು ಹೇಳ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಕೆಲವು ಕಡೆ ಅಷ್ಟು ನಮಗೆ ಚೆನ್ನಾಗಿರೋದಿಲ್ಲ, ಮತ್ತು ಆ ಊರಿನ ಒಂದು ಡಿಫ್ರೆಂಟ್ ಆಗಿರೋಂಥ ಪ್ಲೇಸಿನ ಟೇಸ್ಟೇ ಒಂಥರ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಆ ರೀತಿ ಇಲ್ಲ. ನಾವು ಯಾವ ಥರ ಬೆಂಗಳೂರಲ್ಲಿ ನಾರ್ಮಲಾಗಿ ಒಂದು ಫುಡ್ ಏನಿರುತ್ತೆ, ಈ ಥರ ಒಂದು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅದೇ ಥರ ಇದೆ. ಕಂಪ್ಲೀಟಾಗಿ ಎಲ್ಲ ಬಫೆಟ್ ಸಿಸ್ಟಮ್, ನಮಗೆ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಸೊ ಇಲ್ಲಿ ಬಂದಾಗ ಈ ಒಂದು ಸ್ವಿಮ್ಮಿಂಗ್ ಫೂಲ್ ಇದೆ. ಚಿಕ್ಕವ್ರಿಗೆ ರೌಂಡ್ ಶೇಪಲ್ಲಿರೋದು, ದೊಡ್ಡವ್ರಿಗೆ ಆಳ ಇದೆ, ಸ್ವಲ್ಪ ಸ್ಕ್ವಯರ್ ಶೇಪ್. ಸೊ ನೋಡ್ತಾ ಇದ್ದೀರಾ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಫೂಲ್ಗೆ ಎಷ್ಟು ಬೇಗ ಹೋಗ್ಬೇಕಂತ ಆಟ ಆಡಬೇಕು ಅಂತ ಅಂದ್ಕೊತಿದ್ದಾರೆ. ಮತ್ತು ಫುಡ್ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಮತ್ತು ಫಿಶನ್ನು ಕೊಡ್ತಾರೆ ನೈಟ್ ಟೈಮು. ಮತ್ತು ಮಧ್ಯಾಹ್ನ ಆದರೆ ನಮಗೆ ಚಿಕನ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಚಿಕನಲ್ಲಿ 3 ಟೈಪ್ಸ್ ಮಾಡ್ತಾರೆ. ಫ್ರೈ ಆಗಿರ್ಬೋದು, ಪೆಪ್ಪರ್ ಫ್ರೈ ಚಿಕನ್ದು, ಮತ್ತು ಸಾಂಬಾರು ಟೈಪು. ರೈಸಲ್ಲೂ ಅಷ್ಟೇ ತುಂಬ ಐಟಮ್ಸ್ ಇರುತ್ತೆ. ಮತ್ತು ಪನ್ನೀರಲ್ಲಿ ಮಾಡಿರೋದು, ಬೇರೆ ಬೇರೆ ಬಜ್ಜಿ ಬೋಂಡ ಡಿಫ್ರೆಂಟ್ ಆಗಿರೋಂಥ ರೆಸಿಪಿಗಳೆಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದರೆ ನೀವು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಳ್ಳಿ ಗೂಗಲಲ್ಲಿ. ಸೊ ಡೆಫಿನೆಟ್ಲಿ ಅಲ್ಲೋಗಿ ಅವ್ರನ್ನ ಸರ್ಚ್ ಮಾಡಿದ್ರೆ ಅವ್ರನ್ನ. ಮತ್ತು ಈ ಒಂದು ಪ್ಲೇಸು ಅಷ್ಟೇ ತುಂಬಾ ಸೇಫಾಗಿತ್ತು ನಮಗೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ಟೇ ಆಗುವಂತಹ ಈ ಒಂದು ಹೋಮ್ಸ್ ಸ್ಟೇಸ್ ಏನಿದೆ, ಈ ಒಂದು ರೂಮಲ್ಲೂ ಅಷ್ಟೇ ನಮಗೆ ಎಲ್ಲ ಥರ ಫೆಸಿಲಿಟೀಸ್ ಇದೆ. ವಾಶ್ರೂಮಿಂದ ಇಡ್ಬೋದು, ಅಥವಾ ಅಲ್ಲಿ ಬರೋವಂತಹ ಬಿಸಿನೀರು ಆಗಿರ್ಬೋದು, ಮತ್ತು ಕ್ಲೀನ್ನೆಸ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಎಂಟ್ರಿ ಆಗಿದ್ದಾಗ. ಮತ್ತು ಅವ್ರು ಕೊಟ್ಟಿರುವಂತಹ ಬೆಡ್ಗಳು ಅಷ್ಟೇ, ಒಂದು ಬ್ಲ್ಯಾಂಕೆಟ್ಸ್ ಎಲ್ಲದು ತುಂಬ ಕ್ಲೀನಾಗಿತ್ತು. ಮತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ಒಂದು ಪ್ಲೇಸಲ್ಲಿ. ನೀವೇನಾದ್ರೂ ಫ್ಯಾಮಿಲಿ ಬರಬೇಕು, 4 ಮೆಂಬರ್ಸ್ ಬರಬೇಕು, ಅಥವಾ ಫುಲ್ ಎಂಟೈರ್ ಫ್ಯಾಮಿಲಿನಾದ್ರೂ ಬರಬೇಕು, ಅಥವಾ ಕಪಲ್ಸ್ ಆದರೂ ಬರಬೇಕಂದ್ರೆ ಡೆಫಿನೆಟ್ಲಿ ಇಲ್ಲಿಗೆ ಬನ್ನಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಗೂಗಲಲ್ಲಿ ಹೋಗಿ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ಪ್ರೈಸು ಅಷ್ಟೇ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಇದ್ರ ಜೊತೆಗೆ ಇನ್ನೂ ವಿಭಿನ್ನವಾಗಿ ಏನು ಅಂತ ಹೇಳೋದಾದರೆ, ಕೆಲವೊಂದು ಗೇಮ್ಸ್ಗಳು ಸಿಕ್ಕಾಬಟ್ಟೆ ಇಂಡೋರು ಔಟ್ಡೋರ್ ಈ ಥರ ಗೇಮ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ನೈಟು ಅಷ್ಟೇ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಆವಾಗ ಸಪ್ರೇಟ್ ಆಗಿರುವಂಥ ಸ್ನ್ಯಾಕ್ಸ್ಗಳನ್ನು ಕೂಡ ಅವೈಲಬಲ್ ಇದೆ. ನಾವು ಸ್ಟೇ ಆಗಿದ್ದಂತಹ ಒಂದು ಓಮ್ ಬಂದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಓಮಲ್ಲಿ. ಸೊ ನಾವೆಲ್ಲ ಫ್ಯಾಮಿಲಿ ಬಂದಿರೋದ್ರಿಂದ ಒಂದೇ ಪ್ಲೇಸಲ್ಲಿ ಒಂದೇ ಹೌಸ್ ಏನು ಬರುತ್ತೆ ಆ ಹೌಸ್ನ ನಾವು ಇಲ್ಲಿ ತೊಗೊಂಡು ಸ್ಟೇ ಆಗಿದ್ವಿ. ನಾನು ಆವಾಗಲೇ ಹೇಳ್ದಂಗೆ 30-40 ಮೆಂಬರ್ಸ್ ಬರಬೇಕಂದ್ರೆ ಅಷ್ಟು ಬೆಡ್ ಅವೈಲೇಬಲ್ ಇದೆ. ನಾವು ಸ್ಟೇ ಆಗಿದ್ದಂತಹ ಈ ಒಂದು ಹೌಸಲ್ಲಿ ಇನ್ನೂ ಸಿಕ್ಕಾಬಟ್ಟೆ ಖಾಲಿ ಇತ್ತು ಬೆಡ್ಸ್ಗಳೆಲ್ಲ ಅಂತಲೇ ಹೇಳ್ಬೋದು. ಸೊ ಒಂದು 4 ಟಾಯ್ಲೆಟ್ಸು, ವಾಶ್ರೂಮ್ಸ್ ಇದೆಲ್ಲದನ್ನು ಕೂಡ ಇಲ್ಲಿ ಅವೈಲೇಬಲ್ ಇತ್ತು. ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಾ, ಬೆಡ್ ಎಲ್ಲ ಯೂಸೇ ಮಾಡಿಲ್ಲ, ಅಷ್ಟು ಖಾಲಿ ಇತ್ತು. ಸೊ ಇದಾದ ನಂತರ ನೋಡಿ, ಇವಾಗ ನಾವು ಎಲ್ಲದನ್ನು ಅಂದರೆ ಸಕಲೇಶಪುರದಿಂದ ಬಂದು ಅಬ್ಬಿ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡಿಕೊಂಡು ಅದೇ ಡ್ರೆಸ್ಸಲ್ಲಿ ಬಂದಾದಮೇಲೆ ಈ ಒಂದು ರೆಸಾರ್ಟ್ಗೆ ಎಂಟ್ರಿ ಕೊಟ್ವಿ. ಸೊ ಆಲ್ರೆಡಿ ಬಟ್ಟೆ ಎಲ್ಲ ವೆಟ್ಟಾಗಿರೋದ್ರಿಂದ ಅದೇ ಒಂದು ಡ್ರೆಸ್ಸಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ವಿ. ನೆಕ್ಸ್ಟು ಇದಾದ ನಂತರ ಆ ಒಂದು ಏನು ರೂಮ್ ತೊಗೊಂಡಿದ್ವಿ ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿ ಬಿಸಿನೀರು ಗೀಝರ್ ಎಲ್ಲ ಇತ್ತು. ಸೊ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮಧ್ಯಾಹ್ನದ ಊಟ ಮಾಡ್ಕೊಳ್ಳೋಣ ಅಂತ ಸುಮಾರು ಒಂದು 3 o'clock ಆಯಿತು. ನಾವೆಲ್ಲ ಜಾಸ್ತಿ ಹೊತ್ತೇ ಆಟ ಆಡಿದ್ವಿ ವಾಟರಲ್ಲಿ. ಸೊ ಅದಾದ ನಂತರ ಇಲ್ಲಿಗೆ ಬಂದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು. ಎಷ್ಟು ವೆರೈಟಿ ಮತ್ತು ಅನ್ಲಿಮಿಟೆಡ್ ಫುಡ್ಡು, ಚೈನೀಸ್ ಆಗಿರ್ಬೋದು, ಎಲ್ಲ ಥರದ ಫುಡ್ಡು ನಮ್ಗೆ ಯಾವ್ಯಾವ ವೆರೈಟಿ ಸಿಗುತ್ತೆ ಔಟ್ಸೈಡ್ ತಿನ್ಬೇಕು ಅನಿಸುತ್ತೆ ಅಷ್ಟು ಅನ್ಲಿಮಿಟೆಡ್ ಫುಡ್ಡು. ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಥವಾ ಸ್ನ್ಯಾಕ್ಸ್ಗಳಾಗಿರ್ಬೋದು ಎಲ್ಲದನ್ನು ಅವೈಲೇಬಲ್ ಇತ್ತು. ಐಸ್ ಕ್ರೀಮ್ಸ್ ಆಗಿರ್ಬೋದು. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮತ್ತು ನೋಡ್ತಾ ಇದ್ದೀರಲ್ಲ, ಅಕ್ಕಿ ರೊಟ್ಟಿನೂ ಕೊಟ್ಟಿದ್ರು. ಅದನ್ನು ಪುಟ್ದಾಗಿ ಮಾಡಿದರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದಂತೂ ನನಗೆ.
ಊಟ ಅಷ್ಟೇ, ನಾವು ನಮ್ಮ ಸೈಡಲ್ಲಿ ಯಾವ ಥರ ಊಟ ತಿಂತೀವಿ ಅದೇ ಥರನೇ ಊಟ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಇಲ್ಲಿ ಬಫೆಟ್ ನೋಡ್ತಾ ಇದ್ದೀರಾ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ಊಟನೂ ಅಷ್ಟೇ ಟೇಸ್ಟು ನಾವು ಬಂದಾಗ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಚೆನ್ನಾಗಿತ್ತು. ಚಿಕನ್ ಅಷ್ಟೇ, ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಆ ಥರ ಒಂದು ಚಿಕನ್ನಲ್ಲಿ ಏನೇನು ಐಟಮ್ಸ್ ಎಲ್ಲ ಮಾಡಿದರು ಅದೆಲ್ಲದನ್ನು ಅಷ್ಟೇ ತುಂಬ ಟೇಸ್ಟಿಯಾಗಿ ಮಾಡಿದರು. ಇದಾದ ನಂತರ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಈ ರೆಸಾರ್ಟ್ ಸಿಕ್ಕಾಬಟ್ಟೆ ಎಕರೆನಲ್ಲೇ ಇದೆ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿ ಆ ಒಂದು ರೆಸಾರ್ಟ್ ಏನಿದೆ ಈ ಥರ ನೀರು ಹರಿಯುತ್ತೆ. ಸೊ ಅಲ್ಲಿ ಬ್ರಿಡ್ಜ್ ಇದೆ ಒಂದು ಸೈಡಿಂದ ಇನ್ನೊಂದು ಸೈಡ್ ಕ್ರಾಸ್ ಮಾಡೋದಕ್ಕೆ. ಇದಾದ ನಂತರ ಅಲ್ಲಿ ಸ್ವಲ್ಪ ಗೇಮ್ಸ್ಗಳು ಬರುತ್ತಲ್ಲ ಆ ಥರ ಗೇಮ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿದರು. ಸೊ ಅದರಲ್ಲೆಲ್ಲ ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ಬಂದಾದಮೇಲೆ ಸೊ ಇದ್ರ ಜೊತೆಗೆ ಇಲ್ಲಿ ನಮಗೆ ಮಡ್ ವಾಲಿಬಾಲ್ ಏರಿರ್ಬೋದು ಅದನ್ನು ಕೂಡ ಅರೇಂಜ್ಮೆಂಟ್ ಮಾಡಿದರು. ಸೊ ಅಲ್ಲಲ್ಲೇ ಸ್ವಲ್ಪ ಗೇಮ್ಸ್ಗಳು ಏರುತ್ತೆ, ಅದೆಲ್ಲ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಈ ಥರ ಒಂದು ಗೇಮ್ಸ್ಗಳೆಲ್ಲ. ಏಕೆಂದರೆ ಆಲ್ಮೋಸ್ಟ್ ನಾವು ಯಾವಾಗಲೂ ಕೆಲವರು ಆಟ ಆಡಿರ್ಬೋದು, ನಾವು ಆಲ್ಮೋಸ್ಟ್ ಈ ಥರ ಗೇಮ್ಸ್ಗಳನ್ನ ಎಲ್ಲೂ ಕೂಡ ಆಡಿರೋದಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಾ ಕೆಲವೊಂದು ಗೇಮ್ಸ್ಗಳು ಮತ್ತು ಈ ಒಂದು ನೇಚರ್ ಮಧ್ಯೆ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ವಿಭಿನ್ನವಾಗಿತ್ತು, ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಕೊಟ್ಟಂಥ ದುಡ್ಡಿಗೆ ಯಾವುದೇ ಥರ ಮೋಸ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ಇಷ್ಟು ಗೇಮ್ಸ್ಗಳು ಏನಿದ್ದಾವೆ ಇದೆಲ್ಲದನ್ನು ಆಟ ಆಡ್ಕೊಂಡ್ವಿ. ಸೊ ಇದೆಲ್ಲ ಆಟ ಆದಮೇಲೆ ನಾವು ಆಲ್ಮೋಸ್ಟ್ ಇದೆಲ್ಲದನ್ನು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಮತ್ತು 5 o'clock ಏನೋ ಆಯಿತು, 5-6 ಆಗೋಯಿತು. ಅದಾದ ನಂತರ ನಮಗೆ ಸ್ನ್ಯಾಕ್ಸಿಗೆ ಅವರೇ ಅಲ್ಲಿ ಎಲ್ಲ ಫುಲ್ಲು ಅರೇಂಜ್ ಮಾಡಿದರು. ಟೇಬಲಲ್ಲೆಲ್ಲದನ್ನು ಸ್ನ್ಯಾಕ್ಸ್ಗಳನ್ನಿಟ್ಟು ಮತ್ತು ಟೀ ಕಾಫಿ ಆಗಿರ್ಬೋದು ಇದೆಲ್ಲದನ್ನು ಕೂಡ ಅರೇಂಜ್ ಮಾಡಿದರು. ಅದು ಅಷ್ಟೇ ಮಧ್ಯೆ ಏನು ಬಜ್ಜಿ ಬೋಂಡ ಇದೆಲ್ಲದನ್ನು ಕೊಟ್ಟಿರ್ತಾರೆ, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾವು ಊಟ ಮುಗಿಸ್ಕೊಂಡು ಬಂದಾದಮೇಲೆ ಸಿಕ್ಕಾಬಟ್ಟೆ ಊಟನ ಎಷ್ಟು ಅಂತಂದರೆ ನೀರೇ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿಬಿಟ್ಟು ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗಿತ್ತು. ಅದಾದ ನಂತರ ಈ ಗೇಮ್ಸ್ ಎಲ್ಲ ಆಡಿದ್ವಿ, ಎಲ್ಲ ಫುಲ್ ಡೈಜೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅಷ್ಟೊಂದು ಇದ್ರ ಮಧ್ಯೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇದಾದ ನಂತರ ನಾನು ಆವಾಗಲೇ ಹೇಳ್ದಂಗೆ ಒಂದು ನೈಟ್ ಫೈರ್ ಕ್ಯಾಂಪೇನ್ ಇತ್ತು. ಇದಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇಲ್ಲಿ ಏನು ಅಂತ ಅಂದರೆ ನೈಟು ಡಿನ್ನರ್ ಏನಿರುತ್ತೆ ಸೊ ಅದನ್ನು ನಾವು ಇಲ್ಲಿಗೆ ಎತ್ಕೊಂಬಂದು ಇಲ್ಲೇ ಬೇಕಾದರೆ ತಿನ್ಕೋಬೋದಾಗಿತ್ತು, ಅಥವಾ ಆ ಒಂದು ಟೇಬಲ್ಸ್ ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಬೇಕಾದ್ರೂ ತಿನ್ಬೋದಾಗಿತ್ತು. ಸೊ ಇದಾದ ನಂತರ ಅವರು ಅಲ್ಲಿ ಇರೋಂತಹ ಏನು ಹೋಟೆಲ್ ಅವರು ಇರ್ತಾರೆ, ಸೊ ರೆಸಾರ್ಟ್ ಅವರು ಸೊ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ರು. ಮತ್ತು ಕೆಲವೊಂದು ಯಾವುದಾದ್ರೂ ನಮಗೆ ಹಂಗೆ ಕೂತ್ಕೊಂಡು ಬೋರ್ ಆಗ್ತಾಯಿತ್ತು, ಕೆಲವೊಂದು ಯಾವುದಾದ್ರೂ ಗೇಮ್ಸ್ ಇದ್ದರೆ ಆ ಥರ ಅರೇಂಜ್ಮೆಂಟ್ ಮಾಡಿಕೊಡಿ, ಅಂದರೆ ಫ್ಯಾಮಿಲಿ ಎಲ್ಲ ಹೋಗಿರ್ತೀವಲ್ವ, ಸೊ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಕೇಳಿದ್ದಕ್ಕೆ ನಮಗೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಸೊ ಇದನ್ನು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಗೆ ಯಾವುದಾದ್ರೂ ಕ್ರಿಕೆಟ್ ಏನೇನು ಔಟ್ಡೋರ್ಸ್ ಏನೆಲ್ಲ ಗೇಮ್ ಇರುತ್ತೆ ಆ ಒಂದು ಕೆಲವೊಂದು ಗೇಮ್ಸನ್ನು ಕೂಡ ಅವರು ಅರೇಂಜ್ಮೆಂಟ್ ಮಾಡಿದರು. ಸೊ ಇದಾದ ನಂತರ ಸಖತ್ ಡ್ಯಾನ್ಸ್ ಮಾಡಿದ್ರು, ಎಂಜಾಯ್ ಮಾಡಿದ್ರು. ಸೊ ಒಳ್ಳೆಯ ಒಂದು ಡಿನ್ನರ್ ಕೂಡ ಆಯಿತು ಇಲ್ಲಿ ನೈಟು. ಸೊ ಆ ಒಂದು ಡಿನ್ನರ್ಗೆ ಫಿಶನ್ನು ಕೊಟ್ಟಿದ್ದರು. ಸೊ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿರ್ತಾರೆ ನಾನ್ ವೆಜ್ಜಲ್ಲಿ ಯಾವ್ಯಾವ ವೆರೈಟಿನ ನಾವು ಯಾವ್ಯಾವ ಟೈಮಿಗೆ ಮಾಡಬೇಕು, ಆಫ್ಟರ್ನೂನ್ ಮಾಡಬೇಕಾ ಅಥವಾ ನೈಟಿಗೆ ಮಾಡಬೇಕಾ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮಾರ್ನಿಂಗ್ ಆಗೋಯ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಬಂದು ಮಲ್ಕೊಂಡ್ವಿ, ಬೆಳಗ್ಗೆ ಫ್ರೆಶ್ ಅಪ್ ಆದ್ವಿ. ಸೊ ಇದಾದ ನಂತರ ಮಾರ್ನಿಂಗ್ ಏನಿತ್ತು ಬ್ರೇಕ್ಫಾಸ್ಟ್ ಇತ್ತು, ಆ ಬ್ರೇಕ್ಫಾಸ್ಟ್ನು ತೊಗೊಳ್ಳೋಣ ಅಂತ ಹೋಗ್ತಾಯಿದ್ವಿ. ಸೊ ಇಲ್ಲಿ ನಾವು ಅಂದರೆ 24 hours ಚೆಕ್-ಇನ್ ಚೆಕ್ಔಟ್ ಆಗೋದಕ್ಕೆ. ಸೊ ನಾವು ಆಲ್ಮೋಸ್ಟ್ ಇಲ್ಲಿಗೆ ಎಂಟ್ರಿ ಕೊಟ್ಟಾಗ ಮಧ್ಯಾಹ್ನ ಆಗಿತ್ತಲ್ಲ, ಸೊ ಆ ಒಂದು ಕಾರಣದಿಂದ ಮತ್ತೆ ನಮಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಸಿಕ್ತು. ಸೊ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಬಿಟ್ಟು
ನೆಕ್ಸ್ಟು ರೆಸಾರ್ಟ್ ಎಲ್ಲ ಚೆಕ್ಔಟ್ ಮಾಡಿದ್ಮೇಲೆ ಆನ್ ದಿ ವೇ ಚಿಕ್ಕಮಂಗ್ಳೂರು ಸೈಡ್ಗೆ ಚಿಕ್ಕಮಂಗ್ಳೂರಿಗೆ ಹೋಗೋಣ, ಕೆಲವೊಂದು ಪ್ಲೇಸ್ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ಇನ್ನೇನು ನಿಯರೇ ಬಂದಿದ್ವಲ್ಲ, ತುಂಬಾ ಹತ್ರ ಇತ್ತು. ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಹೇಳ್ತಿದ್ರು. ಸೊ ಆ ಒಂದು ಕಾರಣದಿಂದ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಸೊ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಪ್ಲೇಸುಗೂ ನಾವು ಹೋಗಲಿಲ್ಲ, 1-2 ಪ್ಲೇಸ್ಗೆ ಹೋದ್ವಿ. ಯಾಕೆಂದರೆ ಮಕ್ಕಳೆಲ್ಲ ಕರ್ಕೊಂಡು ಹೋಗಿರೋದ್ರಿಂದ ತುಂಬಾ ಟಯರ್ಡ್ ಆಗುತ್ತೆ, ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಸೊ ಹೋದ್ವಿ. ಇಲ್ಲಿಂದ ನಾವು ಮುಳ್ಳಯ್ಯನಗಿರಿಗೆ ಹೋದ್ವಿ. ಸೊ ಈ ಒಂದೇ ಪ್ಲೇಸ್ ನೋಡಿಕೊಂಡು ಮತ್ತೆ ಆಲ್ಮೋಸ್ಟ್ ಯಾವ ಪ್ಲೇಸನ್ನು ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ಪ್ಲೇಸ್ ನೋಡಿಕೊಂಡು ನಾವು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಸೊ ಈ ಒಂದು ಪ್ಲೇಸಲ್ಲೂ ಅಷ್ಟೇ, ಸೊ ನಿಮ್ಮೆಲ್ಲರಿಗೂ ಮುಳ್ಳಯ್ಯನಗಿರಿ ನೋಡಿರ್ತೀರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಈ ಥರ ಒಂದು ಕೋಲ್ಡ್ ವೆದರ್ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು. ಮತ್ತು ಆನ್ ದಿ ವೇ ಬರಬೇಕಾದ್ರೆ ನಮಗೇನಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಏನಾಯಿತು ಅಂದರೆ, ಸೊ ಗಾಡಿನಲ್ಲಿ ಫುಲ್ಲೆಲ್ಲ ಡೀಸೆಲ್ ಖಾಲಿ ಆಯಿತು. ಇದನ್ನು ಹೇಳಲೇಬೇಕು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಸಕಲೇಶಪುರ ಅಂದರೆ ಒಂದು ರೆಸಾರ್ಟ್ ಬಿಟ್ಟು ಒಂದು 10 ಕಿಲೋಮೀಟರ್ ಬಂದ ತಕ್ಷಣ ಆ ರೀತಿ ಆಯಿತು. ಸೊ ಅಲ್ಲಿ ಒಂದು ರೋಡ್ ಸೈಡಲ್ಲಿ ಸಕಲೇಶಪುರ ಎಸ್ಟೇಟಲ್ಲಿ ಹೌಸ್ ಮಾಡ್ಕೊಂಡಿರ್ತಾರಲ್ಲ, ಸಿಕ್ಕಾಬಟ್ಟೆ ಅವರಿಗೆಲ್ಲ ಎಷ್ಟೊಂದು ಹೆಲ್ಪಿಂಗ್ ನೇಚರ್ ಅನಿಸುತ್ತೆ ಅಂದರೆ ಸಕಲೇಶಪುರ ಈ ರೆಸಾರ್ಟಲ್ಲಿ. ಅಂದರೆ ಒಂದು ರೆಸಾರ್ಟನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ಇತ್ತು. ಒಂದು ಹೋಮ್ ಮಾಡ್ಕೊಂಡಿರ್ತಾರೆ, ಒಂದು ತೋಟ ಕಾಫಿ ಎಸ್ಟೇಟ್ ಮಾಡ್ಕೊಂಡಿರ್ತಾರೆ. ಅವರೆಲ್ಲರಿಗೂ ನಿಜ ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸೊ ಅಲ್ಲಿ ಡೀಸೆಲ್ ಖಾಲಿ ಆಗಿದೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಸಡನ್ನಾಗಿ ರೋಡಲ್ಲಿ ಆ ರೀತಿ ಆಗಿತ್ತು, ಸ್ಟಾಪ್ ಆಯಿತು ಗಾಡಿ. ಸೊ ಅಲ್ಲೊಂದು ಮನೆ ಇತ್ತು, ಅವರು ಸಿಕ್ಕಾಬಿಟ್ಟೆ ನಮ್ಮ ಮನೆಯೆಲ್ಲ ಕರ್ಕೊಂಡೋಗಿ, ನಾವು ಜಸ್ಟು ಒಂದು ಕ್ಯಾನ್ ಬೇಕಿತ್ತು ಅಂತ ಅಷ್ಟೇ ಹೇಳಿದ್ದು ಡೀಸೆಲ್ಗೆ. ಸೊ ಅವರು ಮನೆ ಒಳಗಡೆ ಕರ್ಕೊಂಡೋಗಿ ಕಾಫಿ ಎಲ್ಲ ಮಾಡಿಕೊಟ್ಟು ಇಡೀ ಮನೆಯೆಲ್ಲ ತೋರಿಸೋದು. ಮನೆ ಅಷ್ಟೇ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು, ಅದಕ್ಕಿಂತ ಅವ್ರ ಮನಸ್ಸು ಸಿಕ್ಕಾಬಿಟ್ಟೆ ದೊಡ್ಡದಾಗಿತ್ತು ಅಂತಲೇ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದೇ ಥರ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.